ಕೆಳಗಡೆ ನೋಡಿ ಸ್ಟ್ಯಾಂಡ್ದು ಸ್ಪ್ರಿಂಗೇ ಇಲ್ಲ, ಈ ಥರ ಬಿದ್ದೋಗ್ತಿದೆ. ಫುಲ್ ಆಫ್ ರೋಡಿಂಗ್ ಕಟ್ಕೊಂಡೇ ಮಾಡಿದ್ದೀನಿ ನೋಡಿ. ಈ ಥರ ಮಾಡಬೇಕು. ಇದಕ್ಕೆ 5 ಲಕ್ಷ ಕೊಟ್ಟು ಗಾಡಿ ತೊಗೊಂಡು ಈ ಥರ ಮಾಡ್ಕೊಂಡು ಹೋಗೋದು. ಆಮೇಲೆ ಇದೊಂದು ವಾರ್ನಿಂಗ್ ಲೈಟ್ ಬರ್ತಿದೆ. ಆಫ್ಟರ್ 3000-4000 RPM ಅಲ್ಲಿ ನಿಮಗೆ ಎಷ್ಟೊಂದು ವೈಬ್ರೇಷನ್ಸ್ ಆಗುತ್ತೆ ಅಂತಂದರೆ ಇಟ್ಸ್ ನಾಟ್ ಅ ಕಂಫರ್ಟಬಲ್ ಬೈಕ್ ಮ್ಯಾನ್, ಐಮ್ ಟೆಲ್ಲಿಂಗ್ ಯು. 160 ಸ್ಪೀಡಲ್ಲಿ ಆಗಿರೋದು ಅದು ನೋಡಿ. ಇನ್ನೊಂದು ತೊಗೊಂಡು ಬಂದಿದ್ದೀನಿ, ಮತ್ತೆ ಏನಾದರೂ ಬಿಚ್ಚೋಗ್ಬಿಟ್ರೆ ಅಂತ. ಇದೆಲ್ಲ ವೇಸ್ಟ್ ಗುರು ಇದು ಗಾಡಿಗೆ, ಸುಮ್ಮನೆ ಕಾಸ್ಮೆಟಿಕ್ ಇದೆಲ್ಲ. ಲೈಫ್ ಅನ್ನೋದು ತುಂಬ ಕ್ರಿಟಿಕಲ್. ಸೇಫ್ಟಿ ಗೇರ್ಸ್ ಹಾಕ್ಕೊಳ್ರು ಅಂತ ಬಡ್ಕೊಳ್ಳೋದು. ನೀನು ಏನೇ ಮಾಡ್ತೀನಿ ಅಂದರೂ ಕೂಡ ಅದಕ್ಕೊಂದು ಪ್ರೊಟೆಕ್ಷನ್ ಹಾಕೊಳ್ಳೇಬೇಕು. ಯು ಗೈಸ್ ನೋ ವಾಟ್ ಐ ಮೀನ್. ಹೆಲೋ ಬ್ಯೂಟಿಫುಲ್ ಪೀಪಲ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಪ್ರಾಬ್ಲಮ್ ಅಂತಂತಂದರೆ ನನ್ನ ಗಾಡಿದು ಸ್ಟ್ಯಾಂಡ್ದು ಸ್ಪ್ರಿಂಗ್ ಇರುತ್ತಲ್ಲ ಅದು ಬಿಚ್ಚೋಗ್ಬಿಟ್ಟಿದೆ. ನಿಂತು ಲಾಸ್ಟ್ ರೈಡ್ಗೆ ಹೋಗಿದ್ನಲ್ಲ ಆವಾಗನೇ ಆಗಿತ್ತದು. ಸೊ ಅದು ಸ್ಯಾಟರ್ಡೇ ಹೋಗ್ಬಿಟ್ಟು ಮತ್ತೆ ತಿರ್ಗಾ ಗಾಡಿನಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾನು ಊರಿಗೆ ಹೋಗಿದ್ದೆ. ಟೈಮೇ ಸಿಗಲಿಲ್ಲ ನನಗೆ ಅದನ್ನೆಲ್ಲ ಮಾಡಿಸ್ಬೇಕು ಅಂತಂತಂದರೆ. ಇವಾಗ ನಮ್ದು 2 ಗಾಡಿಗಳಿದೆ. ಬ್ರೋ ಇದು ಗಾಡಿ ಹಿಂದ್ಗಡೆ ತೆಗೀರಿ, ಯಾರು ಮುಟ್ಬಾರ್ದು ಗಾಡಿನ ಅಂತ ಒಳಗಡೆ ಹಾಕಿದ್ದೆ ಗಾಡಿನೆಲ್ಲ ಅಂತಂದರೆ ಈ ಕಡೆ ಪಾರ್ಕ್ ಮಾಡ್ತಾಯಿದ್ದೆ ಗಾಡಿನ. ಯಾಕಂದರೆ ಯಾರಾದರೂ ಬೀಳಿಸ್ಬಿಟ್ರೆ ಅಂತ, ಹೊಸ ಗಾಡಿ ಅಲ್ವಾ. ಸೊ ಕ್ಯೂರಿಯಾಸಿಟಿ ಇರುತ್ತೆ ಜನರಿಗೆ ಯಾವ ಥರ ಇದೆ ಗಾಡಿ ಹೆಂಗೆ ಅಂತ. ರೆಡಿ ಟು ರೇಸ್ ಮಾಡಬೇಕಂದ್ರೆ ಸ್ಟ್ಯಾಂಡೇ ಕರೆಕ್ಟ್ ಇಲ್ಲಲ್ಲಪ್ಪ. ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಲಿ ಗಾಡಿ. ಸೊ ಈ ಥರ ಪ್ರಾಬ್ಲಮ್ ಆಗಿಬಿಟ್ರೆ ತುಂಬ ಕೋಪ ಬಂದ್ಬಿಡುತ್ತೆ. ಸ್ಟ್ಯಾಂಡ್ದು ಸ್ಪ್ರಿಂಗ್ ಹೋಗ್ಬಿಟ್ಟಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ ಈ ಗಾಡಿನಲ್ಲಿ ಪ್ರಾಬ್ಲಮ್ ಅಂತಂದರೆ ಕೆಳಗಡೆ ನೋಡಿ ಸ್ಟ್ಯಾಂಡ್ದು ಸ್ಪ್ರಿಂಗೇ ಇಲ್ಲ, ಈ ಥರ ಬಿದ್ದೋಗ್ತಿದೆ. ಇದು ಉಳಿದಿರೋದೊಂದು ದೊಡ್ಡ ಮಾತು ನಾನು. ಯಾಕಂದರೆ ನಾನು ಆಲ್ಮೋಸ್ಟ್ 160 ಸ್ಪೀಡಲ್ಲಿದ್ದೆ, ಆವಾಗ ಈ ಥರ ಸ್ಪ್ರಿಂಗ್ ಎದುರೋಗ್ಬಿಟ್ಟಿದೆ. ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಓಕೆ ಬನ್ನಿ ಶೋರೂಮ್ಗೆ ಹೋಗೋಣ. ಓ ಗಾಡ್, ಶೋರೂಮ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಇದನ್ನು ಕಟ್ಟಬೇಕು. ಇದೇ ನೋಡಿ ನನಗೆ ಬಚಾವ್ ಮಾಡಿದ್ದು. ಹೈವೇನಲ್ಲಿದ್ದೆ, ಹೋಗ್ತಿರ್ಬೇಕಾದ್ರೆ ಈ ಥರ ಆಗೋಯ್ತು. ಥ್ಯಾಂಕ್ಫುಲ್ ಇದೊಂದು ಸಿಕ್ತು ನನಗೆ. ಇದನ್ನು ಹಿಡಿದು ಕಟ್ಕೊಂಡು ಹೋಗಿದ್ದು ರೈಡ್ಗೆ. ಫುಲ್ ಆಫ್ ರೋಡಿಂಗ್ ಕಟ್ಕೊಂಡೇ ಮಾಡಿದ್ದೀನಿ ನೋಡಿ. ಈ ಥರ ಮಾಡಬೇಕು. ಇದಕ್ಕೆ 5 ಲಕ್ಷ ಕೊಟ್ಟು ಗಾಡಿ ತೊಗೊಂಡು ಈ ಥರ ಮಾಡ್ಕೊಂಡು ಹೋಗೋದು ಯಪ್ಪ. ಎನಿವೇಸ್ ಆಗ್ತಾ ಇರುತ್ತೆ, ಬಟ್ ಇದೆಲ್ಲ ತುಂಬ ಅನ್ನೆಸೆಸರಿ ಅನಿಸುತ್ತೆ ನನಗೆ. ಸ್ಪ್ರಿಂಗ್ ಎಗರೋಗೋದು ಏನಾಗ್ತಿದೆ ಏನಾಗ್ತಿಲ್ಲ ಅಂತ ಅರ್ಥ ಆಗ್ತಿಲ್ಲ. ಸೊ ನಾನು ಸಂಜೆ ಸೇರ್ಕೊಂಡು ಇವಾಗ ಶೋರೂಮ್ಗೆ ಹೋಗ್ತಾಯಿದ್ದೀವಿ. ಬನ್ನೇರ್ಘಟ್ಟ ಶೋರೂಮ್, ಅಲ್ಲಿ ಹೋಗ್ಬಿಟ್ಟು ಇದನ್ನು ಸರಿ ಮಾಡಿಸೋದು. ಆಮೇಲೆ ಇದೊಂದು ವಾರ್ನಿಂಗ್ ಲೈಟ್ ಬರ್ತಿದೆ, ಏನಕ್ಕೆ ಬರ್ತಿದೆ ಅಂತ ಗೊತ್ತಿಲ್ಲ. ಆಮೇಲೆ ಗಾಡಿನಲ್ಲಿ ವೈಬ್ರೇಷನ್ ಸೂಪರ್ ಆಗಿದೆ ಗುರು. ಏನಕ್ಕೆ ಸೂಪರ್ ಆಗಿದೆ ಅಂತ ಹೇಳ್ತಿದ್ದೀನಿ ಅಂತಂದರೆ ತುಂಬ ವೈಬ್ರೇಷನ್ಸ್ ಇದೆ. ಆಫ್ಟರ್ 3000-4000 RPM ಅಲ್ಲಿ ನಿಮಗೆ ಎಷ್ಟೊಂದು ವೈಬ್ರೇಷನ್ಸ್ ಆಗುತ್ತೆ ಅಂತಂತಂದರೆ ಒಂದು ಜನ್ರೇಟರ್ ಓಡಿಸ್ತಾ ಇರೋ ಥರ ಅನಿಸುತ್ತೆ. ಅಂದರೆ ಇದೆಲ್ಲ ಏನು ಫೇರಿಂಗ್ ನೋಡ್ತಾ ಇದ್ದಾರಲ್ಲ ಇದ್ರದ್ದು ಹೇಳ್ತಾ ಇರೋದು. ಅಷ್ಟೊಂದು ಸೌಂಡ್ ಬರುತ್ತೆ, ಬಟ್ ಪವರ್ ಸಖತ್ತಾಗಿದೆ ಗಾಡಿದು. ಆಫ್ ರೋಡಿಂಗು ಈಸಿಯಾಗಿ ಮಾಡ್ಬೋದು. ಐ ಹೇಟ್ ದೀಸ್ ವೈಬ್ರೇಷನ್ಸ್ ಮ್ಯಾನ್. ಗಾಡಿ ಅಂದರೆ ನೀಟಾಗಿರಬೇಕು, ವೈಬ್ರೇಷನ್ ಆಗಬಾರ್ದು, ಏನೂ ಆಗಬಾರ್ದು. ವೈಬ್ರೇಷನ್ ಆಗಲಿ, ಇಂಜಿನ್ ವೈಬ್ರೇಷನ್ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಅಡ್ವೆಂಚರ್ ಬೈಕ್ ಅಲ್ವಾ. ದ ಥಿಂಗ್ ಈಸ್ ಫೇರಿಂಗ್ ವೈಬ್ರೇಷನ್ ಬರುತ್ತಲ್ಲ ಇದು. ಸೊ ನಮ್ಮದು ರೋಹಿತಂದು ಇದು ಇದೆಯಲ್ಲ, ಯಾವುದದು ಹಿಮಾಲಯನ್ ಗಾಡಿ. ಈ ಗಾಡಿ ಹೊಡೆದ್ಬಿಟ್ಟು ಹಿಮಾಲಯನ್ ಕೂತ್ಕೊಂಡು ಎಷ್ಟು ಸಾಫ್ಟ್ ಅನಿಸುತ್ತೆ ಗೊತ್ತಾ, ಒಂದು ಸೋಫಾ ಥರ ಅನಿಸುತ್ತೆ. ಇಟ್ಸ್ ನಾಟ್ ಅ ಕಂಫರ್ಟಬಲ್ ಬೈಕ್ ಮ್ಯಾನ್, ಐಮ್ ಟೆಲ್ಲಿಂಗ್ ಯು. ಇದು ಕಂಫರ್ಟಬಲ್ ಅಲ್ಲ, ಓನ್ಲಿ ಫಾರ್ ಆಫ್ ರೋಡಿಂಗ್. ಟೂರಿಂಗ್ ಮಾಡ್ಬೋದು ಗುರು, ಒಂದು 200 ಕಿಲೋಮೀಟರ್ಸ್ವರೆಗೂ ಆರಾಮಾಗಿ ಹೋಗ್ಬೋದು. ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಾನಿನ್ನೂ ಅಷ್ಟೊಂದು ಲಾಂಗ್ ಹೋಗಿಲ್ಲ. ಲಾಂಗ್ ಹೋದಾಗ ಅದ್ರ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಓಕೆ 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 ಶೋರೂಮ್ ಬಂದಾಯಿತು. ಬ್ರೋ ನೀವೇ ಕೂತ್ಕೊಳ್ಳಿ ಗಾಡಿ ಮೇಲೆ, ಅದು ಮತ್ತೆ ತಿರ್ಗಾ ಬಿಚ್ಚಬೇಕಾಗುತ್ತೆ. ಇಳಿಲ್ಲ, ಕೂತ್ಕೊಂಬಿಡಿ, ಇಲ್ಲಾಂದರೆ ಮತ್ತೆ ತಿರ್ಗಾ ಬಿಚ್ಚಬೇಕು ಅದನ್ನು. ಸ್ಟ್ಯಾಂಡ್ದು ಸ್ಪ್ರಿಂಗ್ ಹೋಗ್ಬಿಟ್ಟಿದೆ, ಸ್ಪೀಡಲ್ಲಿ ಆಗಿಬಿಟ್ಟಿದೆ ಆ ಥರ. ಹಾಂ ಆಫ್ ಮಾಡಬೇಕಾ? ಯಾಕೆ? ಇಲ್ಲ ಹೇಳಿ.
ಇಲ್ಲ ನಾನು ಯೂಟ್ಯೂಬರೇ ಈ ಥರದ್ದು ಆಗ್ತಿರೋದು ಹೇಳಬೇಕಲ್ಲ. ನಂದೇ ಗಾಡಿ 160 ಸ್ಪೀಡಲ್ಲಿ ಆಗಿರೋದು ಅದು. ಇದಪ್ಪ ಸಮಸ್ಯೆ ಗಾಡಿದು. ಮಿಕ್ಕಿದೆಲ್ಲ ಚೆನ್ನಾಗಿದೆ. ಈ ಥರ ಪಾರ್ಟ್ಸ್ ಲೂಸು ಆಮೇಲೆ ಸ್ಪ್ರಿಂಗು ಈ ಥರ ಆಗಿಬಿಟ್ರೆ ಕಷ್ಟ ನೋಡಿ. ಈ ಥರದೊಂದು ಪೆಡಕ್ ಸ್ಟಂಟ್ ತೊಗೋಬೇಕು ನಾನು ಕೂಡ. ಸೊ ಚೈನ್ ಕ್ಲೀನ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. 12 seconds later. ಓಕೆ, ಫೈನಲಿ ಸ್ಟ್ಯಾಂಡ್ಗೆ ಸ್ಪ್ರಿಂಗ್ ಹಾಕಾಯ್ತು. ಒಂದು ಎಕ್ಸ್ಟ್ರಾನು ಇಸ್ಕೊಂಡು ಬಂದಿದ್ದೀನಿ ಸ್ಪ್ರಿಂಗ್ನ. ಸುಮ್ಮನೆ ಎಲ್ಲಾದರೂ ಮತ್ತೆ ತಿರ್ಗಾ ಕಳೆದೋಗ್ಬಿಟ್ರೆ ಅಂತ ಶೋರೂಮ್ಗೆ ಹೋಗಿದ್ದೆ. ಫ್ರಂಟ್ದು ಫೋಕ್ ಇದೆಲ್ಲ, ಫೋರ್ಕ್ದು ಸ್ಲೈಡರ್ಸ್ ತರಿಸಿದ್ದೀನಿ. ಸೊ ಅದನ್ನೊಂದು ಮಾಡ್ಕೋಬೇಕಾಗಿತ್ತು, ತೊಗೊಂಡೋಗಿ ಅಲ್ಲೇ ಫಿಕ್ಸಿಂಗ್ ಮಾಡ್ಕೋಬೇಕಾಗಿತ್ತು. ಬಟ್ ನೆನಪೇ ಆಗಿಲ್ಲ ನೋಡಿ. ಇನ್ನೂ ಈ ಡಿಸ್ಪ್ಲೇಗೆ ಗಾರ್ಡ್ ಬೇರೆ ಹಾಕಬೇಕು. ಟೈಮೇ ಇಲ್ಲ ಗುರು. ಆಮೇಲೆ ಇದ್ರ ಗಾಡಿದು ಇನ್ನೂ ಏನೂ ಪಾರ್ಟ್ಸೇ ಬಂದಿಲ್ಲ ಮಾರ್ಕೆಟ್ಗೆ ಹಾಕಿಸ್ಬೇಕು ಅಂತಂದರೆ. ಕೆಲವೊಂದು ಪಾರ್ಟ್ಸ್ ಬಂದಿದೆ, ಮಿಕ್ಕಿದಿನ್ನೂ ಯಾವುದು ಬಂದಿಲ್ಲ. ಓ ಮೈ ಗಾಡ್. ಓಕೆ, ಇವಾಗ ನೀಟಾಗಿ ಕೂತ್ಕೊಂಡಿದೆ ನೋಡಿ. ಇನ್ನೊಂದು ತೊಗೊಂಡು ಬಂದಿದ್ದೀನಿ, ಮತ್ತೆ ಏನಾದರೂ ಬಿಚ್ಚೋಗ್ಬಿಟ್ರೆ ಅಂತ. ಇದು ಸೀಟ್ ಒಳಗಡೆ ನೋಡೋದು ಬೆಟ್ರಲ್ಲ. ಮತ್ತೆ ಏನಾದರೂ ಬಿಚ್ಚೋಗ್ಬಿಟ್ರೆ ಮಾಡಿದ್ರೆ ಅಂತ. ಸೊ ಬೆಟ್ರ್ ನಾವು ಇಲ್ಲಿ ಇಟ್ಕೊಂಬಿಡೋಣ ಇದನ್ನು. ಈ ಪೌಚಲ್ಲಿ ಇಟ್ಬಿಟ್ರೆ ಕಿರಿಕಿರಿ ಇರಲ್ಲ ಮಗಂತ. ಮತ್ತೆ ಬಿಚ್ಚೋಯ್ತು, ಮಾಡ್ತು, ಅದನ್ನು ಮಾಡ್ತು, ಇದನ್ನು ಮಾಡ್ತು ಅಂತಂದರೆ ತೆಗೆದ್ಬಿಟ್ಟು ಹಾಕೋದು. ಓಕೆ, ಆಮೇಲೆ ಇದು ವಾರ್ನಿಂಗ್ ಲೈಟ್ ಒಂದು ಬರ್ತಾ ಇತ್ತಾ, ಕೇಳಿದೆ ಏನಕ್ಕೆ ವಾರ್ನಿಂಗ್ ಲೈಟ್ ಬರ್ತಿದೆ ಅಂತ. ಎಲ್ಲಿದೆ ನೋಡಿ, ಚೆಕ್ ಇಂಜಿನ್ ಲೈಟ್ ಬರ್ತಾ ಇತ್ತಾ. ಸೊ ಕೇಳಿದಾಗ ಅವ್ರು ಹೇಳಿದರು ಈ ಗಾಡಿ ಟೆಂಪ್ರೇಚರ್ ಹಾಯ್ ಆದಾಗ ಆ ಥರ ಬರುತ್ತೆ ಅಂತ. ಸೊ ಯಾವಾಗ ಟೆಂಪ್ರೇಚರ್ ಹಾಯ್ ಅಂತ ನಮಗೆ ನೋಟಿಫಿಕೇಷನ್ ಬರುತ್ತಲ್ಲ, ವಾರ್ನಿಂಗ್ ಬರುತ್ತಲ್ಲ, ಆ ವಾರ್ನಿಂಗ್ ಬಂದಾಗಲೆಲ್ಲ ಅದು ಇರುತ್ತಂತೆ. ಸೊ ಸ್ವಲ್ಪ ದಿನ ಆದಮೇಲೆ ಹೋಗುತ್ತಂತೆ. ಇದು ಯಾವತ್ತು ಗುರು ಇದು? ಆಲ್ರೆಡಿ ಗಾಡಿನ ಒಂದು ಸಾರಿ ಬೀಳ್ಸಿದ್ದೀನಿ ಆಫ್ ರೋಡಿಂಗಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲೇ ಇದೆಲ್ಲ ಸ್ಕ್ರಾಚಸ್ ನೋಡ್ತಿದ್ರಲ್ಲ, ಇದೆಲ್ಲ ಬಂದುಬಿಟ್ಟು ಮಣ್ಣಲ್ಲಿ ಬಿದ್ದಿರೋದು. ಮಣ್ಣಲ್ಲಿ ಬಿದ್ದಿದ್ದಕ್ಕೆ ಇಷ್ಟೊಂದಾಗಿದೆ ನೋಡಿ. ಇದು ಮತ್ತು ಇದು ಕೂಡ ಅಷ್ಟೇ, ಇದನ್ನು ಕೂಡ ಸ್ಕ್ರಾಚಸ್. ಇದು ಮಾತ್ರ ತುಂಬ ಲೈಟ್ ಇದೆ. ಅದು ಸ್ವಲ್ಪ ಗಾಡಿ ಕೆಳಗಡೆ ಹಾಕ್ಬಿಟ್ರೆ ಮುಗೀತು. ಗಿರ್ ಅಂತ ತಿರ್ಕೊಂಡು ಕೂರುತ್ತೆ. ಮತ್ತೆ ತಿರ್ಗಾ ಎಲ್ಲಂಕಿ ಹಾಕ್ಬೇಕು. ಇದಕ್ಕೆ ಬಿದ್ದಾಗ ಇದು ಸ್ಕ್ರ್ಯಾಚ್ ಆಗಿದೆ, ಇದು ಸ್ಕ್ರ್ಯಾಚ್ ಆಗಿದೆ. ಆಮೇಲೆ ಇಲ್ಲೊಂದು ಚೂರು ಲೈಟಾಗಿ ಸ್ಕ್ರ್ಯಾಚ್ ಆಗಿದೆ. ಅದ್ರ ಜೊತೆಗೆ ಇದು ಸ್ಕ್ರ್ಯಾಚ್ ಆಗಿದೆ, ನಕಲ್ ಗಾರ್ಡ್. ಇದೆಲ್ಲ ವೇಸ್ಟ್ ಗುರು. ಇದು ಗಾಡಿಗೆ ಸುಮ್ಮನೆ ಕಾಸ್ಮೆಟಿಕ್. ಇದೆಲ್ಲ ಯಾವುದೇ ಥರದ್ದು ಹೆಲ್ಪ್ ಮಾಡಲ್ಲ ಇದು. ಅದು ನೋಡಿ, ಸ್ಟ್ಯಾಂಡ್ ಸ್ಪ್ರಿಂಗ್ ಬಂದುಬಿಟ್ಟು ಎಷ್ಟಿದೆ, ಬಟ್ ಎಷ್ಟು ಕಷ್ಟ ಕೊಡ್ತು ಅಂತಂದ್ರೆ ನಮಗೆ ಅಪ್ಪ. ಸೊ ಲೈಫ್ ಅನ್ನೋದು ಹಂಗೆ, ಸ್ವಲ್ಪ ಲೈಫಲ್ಲಿ ಏನಾದರೂ ಮಿಸ್ಟೇಕ್ ಆಗೋಗ್ಬಿಟ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಅನುಭವಿಸ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ ಥರ ಎಕ್ಸಾಂಪಲ್ ಕೊಡಲಿ? ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮ್ಮ ಮನೇಲಿ ಒಂದು ಯಾವುದೋ ಕಾರ್ ಇದೆ ಅಂತ ಅಂದ್ಕೊಳ್ಳಿ. ಆ ಕಾರು ಮೋಡ್ಕ ಆದರೂ ಕೂಡ ಏನು ತುಕ್ಕಿಡೋದು ಏನೋ ಒಂದು ಆಗಿದೆ ಕಾರು, ಅಂದರೂ ಗಾಡಿ ರನ್ನಿಂಗ್ ಆಗ್ತಾ ಇದೆ. ಆ ಕಾರನ್ನ ನಂಬ್ಕೊಂಡು ನಾವು ಎಲ್ಲೋ ದೂರ ಹೋಗ್ತಾ ಇರ್ತೀವಿ, ಎಲ್ಲೋ ಕೆಲಸ ಮಾಡೋದಿರುತ್ತೆ, ಏನೋ ಮೀಟಿಂಗ್ ಇರುತ್ತೆ, ಏನೋ ಒಂದು ಒಟ್ಟಿನಲ್ಲಿ ಇರುತ್ತಪ್ಪ, ಯಾರನ್ನೋ ಮೀಟ್ ಆಗಬೇಕಾಗಿರುತ್ತೆ. ಸೊ ಆ ಕಾರು ನಡೆದಿರ್ಬೇಕಾದ್ರೆ ಚೆನ್ನಾಗಿರುತ್ತೆ ಪ್ರತಿಯೊಂದೂ. ಸ್ವಲ್ಪ ಎಲ್ಲಾದರೂ ಏನೋ ಆಕ್ಸಿಡೆಂಟ್ ಆಗೋಗ್ಬಿಟ್ಟು ಅಥವಾ ಗಾಡಿ ಮಧ್ಯ ನಿಂತೋಯ್ತು ಅಂತಂದರೆ ಮುಂದ್ಗಡೆ ಎಲ್ಲ ಪ್ಲ್ಯಾನು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಹಂಗೆ ಲೈಫ್ ಅನ್ನೋದು ತುಂಬ ಕ್ರಿಟಿಕಲ್. ಎಲ್ಲ ಚೆನ್ನಾಗೇ ಇರಬೇಕು ಗುರು ಲೈಫಲ್ಲಿ. ಇವನ್ ನಮ್ಮ ಬಾಡಿ ಕೂಡ ಅಷ್ಟೇ. ಒಂದು ಸ್ವಲ್ಪ ಏನಾದರೂ ಬಾಡಿಗೆ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಕೊಳ್ಳಿ, ಜೀವನ ಪರ್ಯಂತ ಅನುಭವಿಸ್ಬೇಕಾ? ಸೊ ಅದಕ್ಕೆ ಸೇಫ್ಟಿ ಗೇರ್ಸ್ ಹಾಕ್ಕೊಳ್ರು ಅಂತ ಬಡ್ಕೊಳ್ಳೋದು. ನೀವು ಆಫ್ ರೋಡಿಂಗ್ ಮಾಡಿ, ರೈಡ್ ಮಾಡಿ, ರೇಸ್ ಮಾಡಿ, ಏನೇ ಮಾಡಿ, ರೇಸ್ ಇನ್ ದ ಸೆನ್ಸ್ ಟ್ರ್ಯಾಕಲ್ಲಿ ಹೇಳ್ತಾ ಇರೋದು ನಾನು. ಮತ್ತು
ತಪ್ಪು ತಿಳ್ಕೊಂಡು ರೋಡಲ್ಲೆಲ್ಲ ರೇಸ್ ಮಾಡೋಕ್ಕೆ ಹೋಗಬೇಡಿ. ಟ್ರ್ಯಾಕ್ ರೇಸಿಂಗ್ ಹೇಳ್ತಾ ಇರೋದು ನಾನು. ಸೊ ಪ್ರತಿಯೊಂದು ವೆರಿ ಎಸೆನ್ಷಿಯಲ್ ಗುರು ಲೈಫಲ್ಲಿ. ನೀನು ಏನೇ ಮಾಡ್ತೀನಿ ಅಂದರೂ ಕೂಡ ಅದಕ್ಕೊಂದು ಪ್ರೊಟೆಕ್ಷನ್ ಹಾಕ್ಕೊಳ್ಳೇಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂತಂದರೆ ಆಗಬಾರ್ದಲ್ಲ, ಆಗೋಗ್ಬಿಡುತ್ತೆ. ಯು ಗೈಸ್ ನೋ ವಾಟ್ ಐ ಮೀನ್. ಓಕೆ, ಬುದ್ಧಿವಾದ ಹೇಳಿದ್ದು ತುಂಬ ಆಯಿತು. ಗಾಡಿಗೆ ಇವಾಗ ಫೋರ್ಕ್ ಸ್ಲೈಡರ್ಸ್ನ ಹಾಕೋಣ. ಸೊ ಬಿದ್ದಾಗ ಸ್ವಲ್ಪ ಫೋರ್ಕಿಗೆ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೂ ಕೂಡ ಸೇಫ್ಟಿ ಇವಾಗ, ಫೋರ್ಕಿಗೂ ಕೂಡ ಹಂಗೆ ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಸೊ ನಾವಿವಾಗ ಹೋಗ್ತಾ ಇರೋ ಜಾಗ ಬಂದುಬಿಟ್ಟು ಮೋಟಾರ್ ಸ್ಪಾರ್ಕ್. ನಾರ್ಮಲ್ ಬೈಕ್ಸಿಂದ ಸೂಪರ್ ಬೈಕ್ಸ್ವರೆಗೂ ಮಾಡ್ತಾರೆ ಅವರು. ಏನೇ ಇದ್ದರೂ ನೀಟಾಗಿ ನಿಮಗೆ ಮಾಡಿಕೊಡ್ತಾರೆ. ದೇ ಆರ್ ವೆರಿ ಜೆನ್ಯೂನ್. ಸೊ ಅದಕ್ಕೆ ಇವ್ರ ಮೇಲೆ ಟ್ರಸ್ಟ್ ಇದೆ ನನಗೆ. ಇದೆ ಮೋಟಾರ್ ಸ್ಪಾರ್ಕ್. ಓ, ಬ್ರುಟಾಲೆಲ್ಲ ಬಂದುಬಿಟ್ಟಿದೆ ಗಾಡಿ. MV ಅಗಸ್ಟಾ ಬ್ರುಟಾಲಿ 1090. ತುಂಬ ರೇರ್ ಇದು ಬೈಕ್, ನೋಡೋಕ್ಕೆ ಸಿಗಲ್ಲ ನಿಮಗೆ. ಸಿಂಗಲ್ ಸೈಡೆಡ್ ಸ್ವಿಂಗ್ ಆರ್ಮ್, ಸೆಕ್ಸಿ ಗುರು, ಸಿಂಗಲ್ ಸೈಡೆಡ್. ಬಟ್ ಮಾರ್ಕೆಟಿಂಗ್ ಇಲ್ಲ ನಮ್ಮ ಇಂಡಿಯಾನಲ್ಲಿ. MV ಅಗಸ್ಟಾ ಸೆಕ್ಸಿ ಬೈಕ್ಸ್ ಇದೆಲ್ಲ ಹಳೇದು. ಹೊಸದೆಲ್ಲ ಇವಾಗ ಇನ್ನೂ ಕ್ರೇಜಿ ಆಗಿದೆ. Few moments later. ಓಕೆ, ಫೋರ್ಕ್ ಸ್ಲೈಡರ್ಸ್ ಕೂಡ ಇನ್ಸ್ಟಾಲ್ ಆಗಿದೆ. ಲೆಟ್ಸ್ ಗೋ. ಏನು ಗೊತ್ತಾ, ಇವಾಗ ಇದು ಹೊಸ ಫಸ್ಟ್ ಲಾಟ್ ಗಾಡಿ ಅಲ್ಲ, ಆಮೇಲೆ ಇವಾಗ ಲಾಂಚ್ ಆಗಿದೆ. ಸೊ ಇನ್ನೂ R&D ಮಾಡಬೇಕಾಗಿತ್ತು ಅವರು, ದಟ್ಸ್ ಫೈನ್. ಆಮೇಲೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಕೂಡ ಬಂದಾಗ ಚಾಸಿನೇ ಮುರಿದೋಗ್ತಾ ಇತ್ತು. ಸೊ ಹಂಗೆ ಇರುತ್ತೆ ಎಲ್ಲ ಬೈಕ್ಸಲ್ಲಿ, ಅದೇ ಥರ ಪ್ರಾಬ್ಲಮ್ಸ್ ಅಂತ ಇರಲ್ಲ, ಯಾವುದೋ ಒಂದರಲ್ಲಿ ಆಗ್ತಾ ಇರುತ್ತೆ ಈ ಥರದ್ದು. ಓಕೆ, ಒಂದು ಸಾರಿ ನೀವು ಗಾಡಿನ ತೆಗಿಬೇಕಾದ್ರೆ ಕರೆಕ್ಟಾಗಿ ಒಂದು ಸಾರಿ ಸ್ಕ್ರೂಟ್ನಿ ಮಾಡ್ಕೊಳ್ಳಿ. ಸ್ಕ್ರೂಟ್ನಿ ಇನ್ ದ ಸೆನ್ಸ್ ಒಂದು ಸಾರಿ ನೋಡ್ಕೊಂಬಿಡಿ ಗಾಡಿನ ಕರೆಕ್ಟಾಗಿದೆಯೋ ಇಲ್ವೋ ಅಂತ. ಸೊ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಟೈರ್ ಪ್ರೆಷರು, ಆಮೇಲೆ ಏನಾದ್ರು ಪಂಚರ್ ಇದೆಯೋ ಏನೋ. ಸೊ ನಾಳೆ ರೈಡ್ ಹೋಗ್ತೀನಿ ಅಂತಂದರೆ ಇವತ್ತೆಲ್ಲ ನೋಡ್ಕೊಂಡು ಮಾಡಿಸ್ಕೊಂಬೇಡಿ. ಆಮೇಲೆ ಟೈಮ್ ಟು ಟೈಮ್ ಅದು ಏನಾಗ್ಬಿಡುತ್ತೆ, ಪ್ರಾಬ್ಲಮ್ ಕೊಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಅನ್ಕೊತೀರಾ ಇದೇನು ಇರಲಿ ಬಿಡು, ಮೈನರ್ ಇರುತ್ತೆ ಆಮೇಲೆ ಮಾಡಿಸಿದ್ರಾಯ್ತು ಅಂತ. ಬಟ್ ಆ ಮೈನರ್ನೇ ಎಷ್ಟು ತಲೆ ಫಕ್ ಮಾಡುತ್ತೆ ಅಂತಂದರೆ ಹೇಳೋಕ್ಕಾಗಲ್ಲ. ಆಮೇಲೆ ನಿಮಗೂ ಇದೇ ಥರ ಗಾಡಿಗೆ ಪ್ರಾಬ್ಲಮ್ ಆಗಿತ್ತು ಹೊಸ ADV 390 ಜೊತೆ ಅಂತಂದರೆ ಕಮೆಂಟಲ್ಲಿ ಹೇಳಿ ನನಗೆ. ಯಾಕಂದರೆ ನನಗೂ ಗೊತ್ತಾಗಬೇಕಲ್ಲ ಯಾವ್ಯಾವ ಗಾಡಿ ಜೊತೆ ಏನೇನು ಪ್ರಾಬ್ಲಮ್ ಇದೆ ಅಂತ. ಸೊ ಇನ್ ಫ್ಯೂಚರು ಏನೇನಾಗುತ್ತೆ ಅಂತ ಸ್ವಲ್ಪ ನೋಡಿಕೊಂಡ್ರೆ ನನಗೂ ಸ್ವಲ್ಪ ಕಾಷಿಯಸ್ ಆಗಿರೋಕ್ಕೆ ಬರುತ್ತೆ. ಇವಾಗ ಸ್ಟ್ಯಾಂಡ್ ಸ್ಪ್ರಿಂಗ್ ಆಗಿತ್ತಲ್ಲ ಅದೇ ಥರ. ಓಕೆ, ಫೋರ್ಕ್ ಸ್ಲೈಡರ್ಸ್ ಹೇಳಿದ್ನಲ್ಲ, ಇದು ಬಂದು ನನಗೆ ಜಸ್ಟ್ 1000 ರೂಪೀಸ್ ಆಯಿತು. ಮೋಟೋಟಾಕ್ ಕಂಪ್ನಿದು. ಇಟ್ಸ್ ನೈಸ್. ಪ್ಲಾಸ್ಟಿಕ್ ಇದು, ಅಲ್ಯೂಮಿನಿಯಂ ಅಲ್ಲ. ಓಕೆ ಗೈಸ್, ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್, ಟೇಕ್ ಕೇರ್ ಬ್ಯೂಟಿಫುಲ್ ಪೀಪಲ್.